ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ ಗೈಸ್. ಕಾಂಟ್ರಾಕ್ಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಗೈಸ್. ಕಾಂಟ್ರಾಕ್ಟ್ 2 5 ಇಯರು ಮತ್ತು 3 ಇಯರ್ LLBಗೆ ಯಾರಿಗೆಲ್ಲ ಕಾಂಟ್ರಾಕ್ಟ್ 2 ಅನ್ನೋ ಸಬ್ಜೆಕ್ಟು ನೀವು ಸ್ಟಡಿ ಮಾಡ್ತಾ ಇದ್ದೀರಾ, ಸೊ ಜಸ್ಟ್ ಇದೊಂದು 30 ಕ್ವಶನ್ಸು ಲಾಂಗ್ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಗೈಸ್. 100% ಪಾಸ್ ಆಗಲಿಲ್ಲ ಅಂದರೆ ನಾನು ವಿಡಿಯೋಗೆ ಬಂದು ನೀವು ಏನು ಬೇಕಾದ್ರೂ ಕಮೆಂಟ್ ಹಾಕಿ ಗೈಸ್. ನಾನಂತ ಹೇಳ್ತಾ ಇದ್ದೀನಿ, ಈ 30 ಕ್ವಶನ್ಸ್ ನೀವು ಓದಿದ್ರೆ ಸಾಕು ಗೈಸ್. ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ನಿಮ್ಗೆ ಈಗಾಗಲೇ ಹೇಳಿರೋ ಥರ ಲಾಸ್ಟು 5 to 10 ಇಯರ್ಸ್ ಕ್ವಶನ್ ಪೇಪರ್ಸ್ನ ರಿಸರ್ಚ್ ಮಾಡಿ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನೋಡಿ, ನನ್ನ ಪ್ರಕಾರ ಆ್ಯಸ್ ಮೈ ರಿಸರ್ಚ್ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ನಿಮಗೆ ಕೊಡ್ತಾ ಇದ್ದೀನಿ ಗೈಸ್. ನಾನು ಕೂಡ ಇದೇ ಓದಿ ಪಾಸ್ ಆಗ್ತಾಯಿದ್ದೀನಿ, ಓದ್ತಾ ಇದ್ದೀನಿ ಕೂಡ. ತುಂಬಾ ಇಂಪಾರ್ಟೆಂಟು. ಬೇಕಾದರೆ ಒಂದು ಪ್ಲೇ ಲಿಸ್ಟ್ ಹಾಕಿದ್ದೀನಿ ನಾನು ನಿಮಗೆ, ಹೋಗಿ ನನ್ನ ಯೂಟ್ಯೂಬ್ ಇದೇ ಪ್ರೊಫೈಲಲ್ಲಿ ಚೆಕ್ ಮಾಡಿ. ಫಸ್ಟ್ ಸೆಮ್ಮಲ್ಲಿ ನಾನು ನಿಮಗೆ ಕ್ವಶನ್ಸ್ ಕೊಟ್ಟಿರೋದು, ನಾನು ಕೊಟ್ಟಿರೋ 5 ಸಬ್ಜೆಕ್ಟ್ಸಲ್ಲಿ ಮಿನಿಮಮ್ 100ಕ್ಕೆ 80 ಮಾರ್ಕ್ಸ್ ಕ್ವಶನ್ಸು ಸೇಮ್ ಅದೇ ಬಂದಿದೆ ಗೈಸ್. ಅದೇ ಬಂದಿದೆ ಅಂದರೆ ಇಷ್ಟು ಕ್ವಶನ್ಸು ನೀವು ಓದ್ಬಿಟ್ರೆ 80 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ ಪಾಸ್ ಆಗೋದಕ್ಕೆ 40 ಮಾರ್ಕ್ಸ್ ಸಾಕಲ್ವಾ. ಸೊ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ಗೈಸ್. 5 ಚಾಪ್ಟ್ರಲ್ಲಿರುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ಮಾತ್ರ ನಾನು ನಿಮ್ಗೆ ಹೇಳಿದ್ದೀನಿ. ಜೊತೆಗೆ ಶಾರ್ಟ್ಸ್ ನೋಟ್ಸು ಕೂಡ ಹೇಳಿದ್ದೀನಿ. ಬಟ್ ಶಾರ್ಟ್ಸ್ ನೋಟ್ಸ್ ಅಂತ ನಾವು ಎಕ್ಸಾಕ್ಟಾಗಿ ಹೇಳೋದಕ್ಕಾಗೋದಿಲ್ಲ. ನಾರ್ಮಲಾಗಿ ಲಾಸ್ಟ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸೆಲ್ಲ ರಿಪೀಟೆಡ್ ಆಗಿರೋದು ಹೇಳ್ತೀನಿ ಗೈಸ್. ಏನು ಗೊತ್ತಾ, ನೀವು ಲಾಂಗ್ ಆನ್ಸರ್ಸ್ಗೆ ಪ್ರಿಪೇರ್ ಆಗಿಬಿಡಿ. ಸೊ ಅದರಲ್ಲೇ ಶಾರ್ಟ್ ನೋಟ್ಸ್ ಕೇಳ್ಬಿಡ್ತಾರೆ ಗೈಸ್. ಮತ್ತು ಈ ಒಂದು 30 ಕ್ವಶನ್ಸ್ಗೆ ನೀವೇನಾದರೂ ಪಕ್ಕಾ ಪ್ರಿಪೇರ್ ಆದ್ರ ಅಂತ ಅಂದ್ಕೊಳ್ಳಿ, ಇದರಲ್ಲೇ ನಿಮಗೆ ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ಸ್ ಕೇಳ್ತಾರಲ್ಲ 10 ಮಾರ್ಕ್ಸ್ಗೆ, ಅದು ಕೂಡ ಸೇಮ್ ಇದ್ದೇ ಟಾಪಿಕ್ ವೈಸೇ ಬಂದಿರುತ್ತೆ. ಜಸ್ಟ್ ನೀವು ಕ್ವಶನ್ಸ್ ಅನಾಲಿಸ್ ಮಾಡಬೇಕಷ್ಟೇ ಗೈಸ್. ಸೊ ಇನ್ನೊಂದು ನಿಮಗೆ ಮೇಯ್ನಾಗಿ ಹೇಳ್ತಾ ಇದ್ದೀನಿ ಗೈಸ್, ಇನ್ನೂ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಕ್ವಶನ್ಸ್ಗೆಲ್ಲ ನೀವು PDF ಅಂತ ಕಮೆಂಟ್ ಮಾಡಿ. ಸೊ ಅಥವಾ ನೀವೇನಾದರೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆದರೆ ಮಾತ್ರ ನಿಮಗೆ ಆ್ಯಂಡ್ ರಿಟರ್ನ್ ನೋಟ್ಸ್ ಸಿಗುತ್ತೆ. ಪಾಯಿಂಟ್ ವೈಸ್ ಬರೆದಿರೋ ಆ್ಯಂಡ್ ರಿಟರ್ನ್ ನೋಟ್ಸ್ ಸಿಗುತ್ತೆ. ಅದು ಪೇಯ್ಡ್ ಆಗಿರುತ್ತೆ. ಜಸ್ಟ್ ಅತಿ ಕಮ್ಮಿ ರೇಟಲ್ಲೇ ಇರುತ್ತೆ ಗೈಸ್. ನೀವು ಅದನ್ನು ಅಜ್ಯೂಮ್ ಕೂಡ ಮಾಡಿರೋದಿಲ್ಲ, ಬಟ್ ಆ್ಯಂಡ್ ರಿಟರ್ನ್ ನೋಟ್ಸ್ ಆಗಿರುತ್ತೆ. ನಾನೇ ಕೂಡ ಬರ್ದಿರೋದು, ಓಕೆನಾ. ಈಗ ವಿಡಿಯೋ ಕಂಪ್ಲೀಟಾಗಿ ಕೊನೆವರೆಗೂ ವಾಚ್ ಮಾಡಿ. ನಿಮ್ಮ ಕಾಲೇಜ್ ಫ್ರೆಂಡ್ಸ್ಗೆ ಮತ್ತು ಯಾರೆಲ್ಲ LLB ಮಾಡ್ತಾಯಿದ್ದಾರೆ ಅವ್ರಿಗೆ ದಯವಿಟ್ಟು ಫಾರ್ವರ್ಡ್ ಮಾಡಿ ಅಥವಾ ಶೇರ್ ಮಾಡಿ ಗೈಸ್. ಇದೊಂದು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಗೈಸ್. ಬನ್ನಿ ಈಗ ಕ್ವಶನ್ ವೈಸ್ ನಾನು ನಿಮಗೆ ಹೇಳ್ಕೊಂಡು ಹೊಂಟೋಗ್ತೀನಿ. ಫಸ್ಟ್ ಚಾಪ್ಟರ್ಗೆ ಬಂದರೆ ನೀವಿಲ್ಲಿ ಕಾಂಟ್ರಾಕ್ಟ್ 2 ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಡಿಫೈನ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ಸ್ಟೇಟ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆ್ಯಂಡ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಸೊ ಈ ಒಂದು ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟು ಗೈಸ್. ಯಾಕೆ ಗೊತ್ತಾ, ಸೊ ಇದು ಲಾಸ್ಟ್ ಇಯರ್ ಕೇಳಿರಲಿಲ್ಲ ನಿಮಗೆ ಈ ಒಂದು ಕ್ವಶನ್ಸು. ಲಾಸ್ಟ್ ಇಯರ್ ಯಾವ ಕ್ವಶನ್ ಕೇಳಿದ್ರ ಅಂತಂದರೆ, ಲಾಸ್ಟ್ ಇಯರ್ ಒಂದು ನಿಮಿಷ ನಿಮಗೆ ನಾನು ನಿಮ್ಮ ಕ್ವಶನ್ ಪೇಪರ್ ತೆಗಿತಾ ಇದ್ದೀನಿ. ಕ್ವಶನ್ ಪೇಪರಲ್ಲಿ ನಿಮಗೆ ಫಸ್ಟ್ ಚಾಪ್ಟ್ರಿಂದ ಲಾಸ್ಟ್ ಇಯರ್ ಯಾವುದಪ್ಪ ಕ್ವಶನ್ ಬಂದಿತ್ತು ಅಂತ ಅಂದರೆ, ಸೊ ಇದೇ ಕ್ವಶನ್ ಬಂದಿತ್ತು ಗೈಸ್, ಇದೇ ಕ್ವಶನ್ ಬಂದಿತ್ತು ಫಸ್ಟ್ ಕ್ವಶನ್ನೇ. ಸೊ ನೀವು ಅದನ್ನು ಓದಬಾರ್ದ ಬ್ರೋ, ಓದಬೇಕಾ ಬ್ರೋ ಅಂತ ನಿಮಗೆ ಕನ್ಫ್ಯೂಷನ್ ಆಗಿಬಿಡ್ತೀರಾ. ಇದು ಲಾಸ್ಟ್ ಟೈಮ್ ಕೇಳಿದರೆ ಬಿಡು, ಈ ಸತ ಕೇಳೋದಿಲ್ಲ ಆ ಥರ ಅನ್ಕೋಬೇಡಿ ಗೈಸ್. ರಿಪೀಟೆಡಾಗೂ ಕೊಟ್ಬಿಡ್ತಾರೆ. KSL ಹೇಳೋದಕ್ಕೆ ಆಗಲ್ಲ, ರಿಪೀಟೆಡಾಗೇ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ಕೊಟ್ಟಿದ್ದೀನಿ ಗೈಸ್. ಆಮೇಲೆ ನೆಕ್ಸ್ಟ್ ಕ್ವಶನ್ ನಾನೀಗ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ನೆಕ್ಸ್ಟ್ ಕ್ವಶನ್ ಅಂತ ಏನು ಹೇಳೋದಿಲ್ಲ. ಸೊ ಹಂಗೆ ಓದ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಸ್ಕ್ರೀನ್ಶಾಟ್ ಆದರೂ ತಗೊಳ್ಳಿ, ಅಥವಾ ನಿಮಗೆ PDF ಈ ಒಂದು ಕ್ವಶನ್ಸ್ ಏನಾದರೂ ಕ್ವಶನ್ಸ್ದು PDF ಬೇಕು ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ, ಬಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಆನ್ಸರ್ಸ್ ಬೇಕು ಅಂದರೆ ಮಾತ್ರ ಆನ್ಸರ್ಸ್ ಅಂತ ನೀವು ಕಮೆಂಟ್ ಮಾಡಿ ಗೈಸ್. ಸೊ ನೆಕ್ಸ್ಟ್, ವಾಟ್ ಈಸ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ಎಕ್ಸ್ಪ್ಲೈನ್ ದ ರೈಟ್ಸ್ ಆಫ್ ಇಂಡೆಮ್ನಿಟಿ ಹೋಲ್ಡರ್ ಅಂತ ಕೇಳಿದ್ದಾರೆ ಗೈಸ್. ಸೊ ಈ ಒಂದು ಕ್ವಶನ್ಸು ಫಸ್ಟ್ ಚಾಪ್ಟ್ರಲ್ಲಿ. ಸೊ ನೆಕ್ಸ್ಟು, ವಾಟ್ ಈಸ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ಎಕ್ಸ್ಪ್ಲೈನ್ಸ್ ದ ವೇರಿಯಸ್ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಶ್ಯೂರಿಟಿ ಫ್ರಮ್ ಈಸ್ ಲಯಬಿಲಿಟಿ, ಇದನ್ನು ಕೇಳಿದ್ದಾರೆ. ಮತ್ತು ಕೈಂಡ್ಸ್ ಆಫ್ ಗ್ಯಾರಂಟಿ ಅಂತಲೂ ಕೇಳ್ತಾರೆ, ಓಕೆನಾ. ಸೊ ಈ ಒಂದು ಕ್ವಶನ್ ಈ ಸಲ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಥರ್ಡ್ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಅಂತ ಪಾಯಿಂಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ಸು ಪಾಯಿಂಟ್ ಔಟು ಮಾಡ್ಕೊಳ್ಳಿ. 30 ಕ್ವಶನ್ಸು ಇಂಪಾರ್ಟೆಂಟೇ. ಅದರಲ್ಲೇ ನೀವು ಸ್ವಲ್ಪ ಕೆಲವೊಂದು ಚಾಯ್ಸ್ಗಳನ್ನ ನೀವು ಮಾಡ್ಬೋದಾಗಿರುತ್ತೆ ಈ ಒಂದು ಕ್ವಶನ್ಸ್ಗಳಲ್ಲೇ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ಗೆ ಬಂದರೆ ನಿಮಗೆ ಡಿಫೈನ್ ಪ್ಲೇಡ್ಸ್, ಸಾರಿ ಗೈಸ್, ಡಿಸ್ಟರ್ಬ್ ಆಗೋಯಿತು. ಸೊ ಡಿಫೈನ್ ಪ್ಲೇಡ್ಸ್, ಎಕ್ಸ್ಪ್ಲೈನ್ ದ ರೈಟ್ಸ್ ಆಫ್ ಡ್ಯೂಟೀಸ್ ಆಫ್ ಪ್ಲೇಡ್ಸ್ ಅಂತ ಬರುತ್ತೆ ಗೈಸ್. ಸೊ ಸೆಕೆಂಡ್ ಚಾಪ್ಟರ್ ಕ್ವಶನ್ಸ್ ಪ್ಲೇಡ್ಸ್ ವೈಸಲ್ಲಿ ಈ ಒಂದು ಕ್ವಶನ್ಸ್ ಕೇಳಿದ್ದಾರೆ. ಲಾಸ್ಟ್ ಇಯರಲ್ಲಿ ಆಲ್ರೆಡಿ ಈ ಒಂದು ಕ್ವಶನ್ ಕೇಳಿದ್ದಾರೆ. ಇದನ್ನು ನೀವು ತುಂಬಾ ಇಂಪಾರ್ಟೆಂಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್, ಫೀಚರ್ಸ್ ಆಫ್ ಪ್ಲೇಡ್ಸ್ ಮತ್ತು ಸರ್ಕಮ್ಟೆನ್ಸಸ್ ಇನ್ ವಿಚ್ ನಾನ್ ಓನರ್ ಕೆನ್ ಎ ಮೇಕ್ ವ್ಯಾಲಿಡ್ ಪ್ಲೇಡ್ಸ್, ಇದನ್ನು ತುಂಬಾ ಇಂಪಾರ್ಟೆಂಟು ಗೈಸ್. ಈ ಒಂದು ಕ್ವಶನ್ಸಲ್ಲಿ ನಾನು ಎಸೆನ್ಷಿಯಲ್ಸ್ ಆಫ್ ಪ್ಲೇಡ್ಸ್ ಹೇಳಿದ್ದೀನಿ, ಮತ್ತು ಫೀಚರ್ಸ್ ಆಫ್ ಪ್ಲೇಡ್ಸ್ ಕೇಳಿದ್ದೀನಿ, ಹೂ ಕ್ಯಾನ್ ಮೇಕ್ ಎ ವ್ಯಾಲಿಡ್ ಪ್ಲೇಡ್ಸ್, ಮತ್ತು
ನಾನ್ ಓನರ್ ಯಾವಾಗ ವ್ಯಾಲಿಡ್ ಪ್ಲೆಡ್ಜ್ನ ಮಾಡ್ತಾರೆ ಅಂತ 4 ಕ್ವಶನ್ಸ್ನ ನಿಮಗೆ ಸೇಮ್ ಒಂದು ಕ್ವಶನ್ ಆಗಿ ಕೊಟ್ಟಿದ್ದೀನಿ. ನೀವು ಅಷ್ಟಕ್ಕೂ ಪ್ರಿಪೇರ್ ಆಗಿಬಿಡಿ. ಅಷ್ಟಕ್ಕೆ ಪ್ರಿಪೇರ್ ಆದರೆ ಒಂದು ಕ್ವಶನ್ ಯಾವುದಾದ್ರೂ ಬಂದೇ ಬರುತ್ತೆ ಅಲ್ವಾ ಗೈಸ್. ಸೊ ಈ ಸಲ ನೋಡೋಣ ಪ್ಲೆಡ್ಜ್ ಬರುತ್ತಾ ಅಥವಾ ಬೇಲ್ಮೆಂಟ್ ಬರುತ್ತಾ. ನನ್ನ ಪ್ರಕಾರ ಬೇಲ್ಮೆಂಟ್ ಮೇಲೆ ಬರೋ ಕ್ವಶನ್ಸ್ ಬರುತ್ತೆ. ಬೇಲ್ಮೆಂಟಲ್ಲಿ ಕ್ವಶನ್ ಕೊಟ್ಟಿದ್ದೀನಿ ನೋಡಿ. ಡಿಫೈನ್ ಬೇಲ್ಮೆಂಟ್, ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಬೇಲ್ಮೆಂಟ್ ಆ್ಯಂಡ್ ಪ್ಲೆಡ್ಜ್ ಅಂತ ಕೇಳ್ಬೋದು. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಬೇಲ್ಮೆಂಟ್, ಎಸೆನ್ಷಿಯಲ್ಸ್ ಆಫ್ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಆ್ಯಂಡ್ ರೈಟ್ಸ್ ಆಫ್ ದಿ ಬೇಲರ್ ಆ್ಯಂಡ್ ಬೇಲಿ ಅಂತಲೂ ಕೇಳ್ತಾರೆ ಗೈಸ್. ಬೇಲಿ ಅಂತಲೂ ಆ್ಯಡ್ ಮಾಡ್ಕೊಬಿಡಿ. ಸೊ ಇದು ಈ ಸಲ ಬರೋ ಕ್ವಶನ್ಸ್ ತುಂಬಾ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದರೆ ನಿಮಗೆ ಥರ್ಡ್ ಚಾಪ್ಟರ್ಗೆ ಬಂದುಬಿಡೋಣ. ಥರ್ಡ್ ಚಾಪ್ಟರ್ಲಿ ಒಂದು ಮ್ಯಾಗ್ಝಿಮ್ ಇದೆ. ಸೊ ಡೆಲಿಗೇಟಸ್ ನಾನ್ ಪೊಟೆಸ್ಟ್ ಡೆಲಿಗೆರೆ, ಇದನ್ನ ಎಕ್ಸೆಪ್ಷನ್ಸು ಕೇಳ್ತಾರೆ ಮತ್ತು ಈ ಒಂದು ಮ್ಯಾಕ್ಸಿಮ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ಟರ್ಮಿನೇಷನ್ ಆಫ್ ಎನ್ ಏಜೆನ್ಸಿ ಅಂತ ಕೇಳ್ಬೋದು. ಸೊ ಅದಾದಮೇಲೆ ಎಕ್ಸ್ಪ್ಲೈನ್ ದ ಏಜೆನ್ಸಿ ಬೈ ರೆಕ್ಟಿಫಿಕೇಷನ್, ವಾಟ್ ಆರ್ ಇಟ್ಸ್ ಎಸೆನ್ಷಿಯಲ್ಸ್, ಎಕ್ಸ್ಪ್ಲೈನ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಎನ್ ಏಜೆಂಟ್, ರೈಟ್ ಎ ಶಾರ್ಟ್ ನೋಟ್ಸ್ ಆ್ಯಂಡ್ ಟರ್ಮಿನೇಷನ್ ಆಫ್ ಏಜೆನ್ಸಿ. ಸೊ ನೋಡಿ ಗೈಸ್, ಇಲ್ಲಿ ಏನಕ್ಕಪ್ಪ ಈ ಥರ ನಿಮಗೆ ಕ್ವಶನ್ಸ್ ಕೊಟ್ಟಿದ್ದೀನಿ ಅಂದರೆ ಈ 4 ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದೇ ಕ್ವಶನ್ಸಲ್ಲಿ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಗೈಸ್. ಸೊ ಏನಪ್ಪ ಇದು ಕ್ವಶನ್ಸೇ ಅರ್ಥ ಆಗ್ತಾಯಿಲ್ಲ ಅಂತ ಅನ್ಕೋಬೇಡಿ. ಸೊ ನೋಡಿ ಜಸ್ಟ್ ಅಲ್ಲಿ ನಿಮಗೆ ಕ್ವಶನ್ಸ್ ವಾಟ್ ಆರ್ ಇಟ್ಸ್ ಎಸೆನ್ಷಿಯಲ್ಸ್ ಅಂದರೆ ಏಜೆನ್ಸಿ ಎಸೆನ್ಷಿಯಲ್ಸ್ ಏನು. ಸೊ ಜಸ್ಟ್ ನೀವು ಪಾಯಿಂಟ್ಸ್ ವೈಸ್ ಓದ್ಕೋಬೋದಲ್ವಾ. ನಾನೇ ಬರೆದಿದ್ದೀನಿ ಗೈಸ್ ಆನ್ಸರ್ಸು, ಡೋಂಟ್ ವರಿ, ಇದನ್ನು ಓದ್ಕೊಳ್ಳಿ ಆರಾಮಾಗಿ. ನೆಕ್ಸ್ಟ್ ಬಂದು 11th ಕ್ವಶನ್ಸು. ನಿಮಗೆ ಕನ್ನಡದಲ್ಲಿ ಏನಾದರೂ ಟೈಪಿಂಗ್ ಮಿಸ್ಟೇಕ್ ಆಗಿದರೆ, ಇಂಗ್ಲೀಷಲ್ಲಿ ಏನಾದರೂ ಟೈಪಿಂಗ್ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಗೈಸ್, ದಯವಿಟ್ಟು ಕ್ಷಮಿಸಿ. ಸೊ ನಾನು ಸಮಯದ ಅಭಾವ ಇರೋದ್ರಿಂದ, ಎಕ್ಸಾಮ್ ಇನ್ನೇನು 15 ದಿನ ಇರೋದ್ರಿಂದ ನಾನು ಚಾಟ್ ಜಿಪಿಟಿ ಹಾಕಿ ಅಲ್ಲೇ ನಿಮಗೆ ಮಾಡಿರೋ ಕ್ವಶನ್ಸ್ ಅಷ್ಟೇ ಈ ಒಂದು ವರ್ಡ್ ಡಾಕ್ಯುಮೆಂಟು. ದಯವಿಟ್ಟು ಏನೇ ತಪ್ಪು ಕ್ವಶನ್ಸಲ್ಲಿ ಕಂಡರೆ ದಯವಿಟ್ಟು ಕ್ಷಮಿಸಿ ಗೈಸ್, ದಯವಿಟ್ಟು ಕ್ಷಮಿಸಿ. ಸೊ ನೆಕ್ಸ್ಟು ಪಾಯಿಂಟ್ ಔಟ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ಕ್ರಿಯೇಷನ್ ಆಫ್ ಏಜೆನ್ಸಿ, ಕ್ರಿಯೇಷನ್ ಆಫ್ ಏಜೆನ್ಸಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ಪ್ಲೈನ್ the duties and rights of an agent, explain the types of agents and the ರೈಟ್ ಆಫ್ ಲೀನ್ ಆಫ್ ಏಜೆಂಟ್ಸ್. ಓಕೆನಾ. ಸೊ ಇದರಲ್ಲಿ ರೈಟ್ ಟು ಲೀನ್ ಅಂತ ಬರುತ್ತೆ. ಸೊ ಥರ್ಡ್ ಚಾಪ್ಟರ್ಲಿ ಅದನ್ನು ರೈಟ್ ಟು ಲೀನ್ ಅನ್ನೋದು ಈ ಸಲ ಕೇಳ್ತಾರೆ ಗೈಸ್. ನನ್ನ ಪ್ರಕಾರ ತುಂಬಾ ಇಂಪಾರ್ಟೆಂಟು ಗೈಸ್. ಈ ಸಲ ಕೇಳೋದೇ ಅದು, ಅಥವಾ ಮೋಡ್ಸ್ ಆಫ್ ಕ್ರಿಯೇಷನ್ ಆಫ್ ಏಜೆನ್ಸಿ ಅಥವಾ ರೆಕ್ಟಿಫಿಕೇಷನ್ ಆಫ್ ಏಜೆನ್ಸಿ ಇದೆ. ಈ 3 ಕ್ವಶನ್ಸಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಸೊ ನೆಕ್ಸ್ಟ್ ಬಂದು ಸಬ್ ಏಜೆಂಟು, ಅದ್ರ ಡಿಫ್ರೆನ್ಸ್ ಆಫ್ ಲೈನ್ನಲ್ಲೇ ಇದು ಬರುತ್ತೆ. ಏಜೆಂಟ್ಸ್ ಎಲ್ಲ ಟೈಪ್ಸ್ ಆಫ್ ಏಜೆಂಟ್ಸ್ ಓದ್ತಿರಲ್ಲ, ಅದೇ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟು ರೈಟ್ ಶಾರ್ಟ್ ನೋಟ್ಸ್ ಆನ್ 4th ಚಾಪ್ಟರ್ ಬಂದ್ಬಿಡೋಣ. ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಇದೆಯಲ್ಲ 4th ಚಾಪ್ಟ್ರು. ನಾನೀಗ ಕ್ವಶನ್ಸ್ ಕೊಟ್ಟಿರೋದು ಕೂಡ ನಿಮಗೆ ಚಾಪ್ಟರ್ ವೈಸೇ ಕೊಟ್ಕೊಂಡು ಹೋಗಿದ್ದೀನಿ, ಬಟ್ ಚಾಪ್ಟರ್ ನೇಮ್ ಮಾತ್ರ ಹಾಕಿಲ್ಲ. ಓಕೆನಾ, ನೀವೆಲ್ಲ ಅರ್ಥ ಮಾಡ್ಕೊಬಿಡ್ಬೋದು. ಸೊ ನಾನ್ ರಿಜಿಸ್ಟ್ರೇಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್ ಬಗ್ಗೆ ಕೇಳಿದ್ದಾರೆ. ಸೊ ಅದಾದಮೇಲೆ ಬ್ರೀಫ್ಲಿ ಡಿಟೇಲ್ ಪ್ರೊಸೀಜರ್ ಆಫ್ ರಿಜಿಸ್ಟ್ರೇಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಇಟ್ಸ್ ನಾನ್ ರಿಜಿಸ್ಟ್ರೇಷನ್. ಸೊ ಇದು ಕ್ವಶನ್ ಈ ಸಲ ಕೇಳ್ಬೋದು ಗೈಸ್, ತುಂಬಾ ಇಂಪಾರ್ಟೆಂಟು. ಲಾಸ್ಟು ಆಲ್ರೆಡಿ ಒಂದು 4-5 ಇಯರ್ಸಲ್ಲಿ 2 ಇಯರ್ಸ್ ರಿಪೀಟೆಡ್ ಆಗಿಬಿಟ್ಟಿದೆ, ಇಲ್ಲಿವರೆಗೂ ಕೇಳಿಲ್ಲ. ಈ ಸಲ ಕೇಳ್ಬೋದು ಗೈಸ್. ಈ ಸಲ ನಿಮಗೆ ಲಾಸ್ಟ್ ಸೆಮ್ಮಲ್ಲಿ ಯಾವುದಪ್ಪ ಕೇಳಿದ್ರೆ ಅಂದರೆ ಡಿಫ್ರೆಂಟ್ ಮೋಡ್ಸ್ ಆಫ್ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ, ಇಲ್ಲಿ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಅಂತ ಇಲ್ಲಿ ಕೇಳಿದ್ದಾರೆ ನೋಡಿ, ಅದನ್ನು ಕೇಳಿದ್ದಾರೆ. ಈ ಸಲ ಯಾವ್ದು ಬೇಕಾದ್ರೂ ಕೇಳ್ಬೋದು. ರೂಲ್ಸ್ ರಿಗಾರ್ಡಿಂಗ್ ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್ ಆಫ್ ಎ ಫರ್ಮ್ ಆಫ್ಟರ್ ಡಿಸೊಲ್ಯೂಷನ್. ಸೊ ಅದಾದಮೇಲೆ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಕೇಳ್ಬೋದು. ಇಂಪ್ಲಾಯ್ಡ್ ವಾರಂಟೀಸ್, ಇದು 5th ಚಾಪ್ಟರ್ ಒಂದೇ ಒಂದು ಕ್ವಶನ್ಸ್ ಮಿಕ್ಸ್ ಆಗಿ ಸೆಂಟ್ರಲ್ ಬಂದುಬಿಟ್ಟಿದೆ. ನೆಕ್ಸ್ಟು ಡಿಫ್ರೆಂಟ್ ಗ್ರೌಂಡ್ಸ್ ಆಫ್ ಎ ಫರ್ಮ್ ಡಿಸಾಲ್ವ್ಡ್ ಆರ್ಡರ್ ಬೈ ದ ಕೋರ್ಟ್, ಎಸೆನ್ಷಿಯಲ್ಸ್ ಆಫ್ ಪಾರ್ಟ್ನರ್ಶಿಪ್, ನೇಚರ್ ಆಫ್ ಪಾರ್ಟ್ನರ್ಶಿಪ್, ತುಂಬಾ ಇಂಪಾರ್ಟೆಂಟ್ ಗಾಯ್ಸ್. ಈ ಸಲ ಇದೇ ಕ್ವಶನ್ಸ್ ಕೇಳ್ಬೋದು. 1-2-3 ಕ್ವಶನ್ಸ್ ಏನು ಅನಿಸ್ಬಿಡುತ್ತೆ ಅಂತಂದರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ, ಈ ಸಲ ಕೇಳ್ಬೋದು. ಸೊ ಗೈಸ್ ಒಂದಂತೂ ಹೇಳ್ತೀನಿ, ಓದಿರೋ ಕ್ವಶನ್ಸ್ ಎಲ್ಲ 100% ಆಗಿ ನೀವು ಅರ್ಥ ಮಾಡ್ಕೊಂಡು ಬರೆದ್ರೆ ನಿಮಗೆ ನಾಳೆ ದಿನ ಬರೀ ಎಕ್ಸಾಮ್ಸ್ಗೆ ಅಂತಲೇ ಓದಬೇಡಿ, ನಿಮ್ಮ ಫ್ಯೂಚರ್ಗಂತ ಓದಿ ಗೈಸ್. ಜಸ್ಟ್ ಏನೇನೆಲ್ಲ ಓದ್ತಿರೋ 10 ಕ್ವಶನ್ ಓದಿ, 10 ಕ್ವಶನ್ನ ತುಂಬ ಆಳವಾಗಿ ಅರ್ಥ ಮಾಡ್ಕೊಳ್ಳಿ ಗೈಸ್. ಕೇಸ್ ಲಾಸ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ಸ್ಗೆ ಯಾವ ರೀತಿ ಬರೀಬೇಕು, ಯಾವ ರೀತಿ ಓದಬೇಕು ಅಂತ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ದಯವಿಟ್ಟು ಹೋಗಿ ನೋಡಿ ಗೈಸ್. ಸೊ ಓನ್ಲಿ ಎಕ್ಸಾಮ್ಸ್ಗೆ ಮಾತ್ರ ಓದ್ಬಿಡಿ, ಇದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ನಾನು ಕೊಡ್ತಾ ಇರೋದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ನು 5th ಚಾಪ್ಟರ್ ಬರುತ್ತೆ. ಡಿಫೈನ್ ಕಾಂಟ್ರಾಕ್ಟ್ ಆಫ್ ಸೇಲ್, ಸ್ಟೇಟ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ದಿ ಸೇಲ್ ಆ್ಯಂಡ್ ಅಗ್ರಿಮೆಂಟ್ ಟು ಸೇಲ್. ಓಕೆನಾ. ಎಕ್ಸ್ಪ್ಲೈನ್ ದ ರೂಲ್ ರಿಲೇಟಿಂಗ್ ಟು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಂಡ್ ಟೈಟಲ್ ಇನ್ ಸ್ಪೆಸಿಫಿಕ್ ಗೂಡ್ಸ್. ಪ್ರೀವಿಯಸ್ 2025 ಜೂನಲ್ಲಿ ಯಾವ್ದು ಕೇಳಿದರೆ ಅಂದರೆ ನಮ್ಮ ಸೀನಿಯರ್ಸ್ಗೆಲ್ಲ ಎಕ್ಸ್ಪ್ಲೈನ್ ದ ರೈಟ್ಸ್ ಆಫ್ ಅನ್ಪೇಯ್ಡ್ ಸೆಲ್ಲರ್ ಅಗೇನ್ಸ್ಟ್ ದಿ ಗೂಡ್ಸ್ ಅಂತ ಕೇಳಿದರೆ, ಆ ಕ್ವಶನ್ಸು ಕೂಡ ಇಲ್ಲಿ ಕೊಟ್ಟಿದ್ದೀನಿ ಗೈಸ್. ಇಲ್ಲಿ ನೋಡಿ, ಹೂ ಇಸ್ ಆನ್ ಅನ್ಪೇಯ್ಡ್ ಸೆಲ್ಲರ್, ಎಕ್ಸ್ಪ್ಲೈನ್ ದ ವೇರಿಯಸ್ ರೈಟ್ಸ್ ಆಫ್ ಅನ್ಪೇಯ್ಡ್ ಸೆಲ್ಲರ್ ಅಂತ ಕೇಳಿದ್ದೀನಿ. ಅದಾದಮೇಲೆ ಡಿಸ್ಕಸ್ ದ ಇಂಪ್ಲೈಡ್ ಕಂಡೀಷನ್ಸ್ ಆ್ಯಂಡ್ ವಾರಂಟೀಸ್ ಅಂಡರ್ ದಿ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಅಂತಲೂ ನಾನು ನಿಮಗೆ ಕೊಟ್ಬಿಟ್ಟಿದ್ದೀನಿ ಕ್ವಶನ್ನು. ಸೊ ನೆಕ್ಸ್ಟ್ ಕ್ವಶನ್ ಇದೂ ಕೂಡ ತುಂಬಾ ಇಂಪಾರ್ಟೆಂಟು ಗೈಸ್, ಈ ಒಂದು ಕ್ವಶನ್ಸು. ಸೊ ಲಾಸ್ಟು 3-4 ಇಯರ್ಸು ಕ್ವಶನ್ಸು ರಿಪೀಟೆಡ್ ಆಗಿಲ್ಲ, ಬಟ್ ಅದ್ರ ಹಿಂದಿನ ವರ್ಷದ ನೋಡಿದ್ರೆ ರಿಪೀಟೆಡ್ ಆಗಿದೆ. 25ನೇ ಕ್ವಶನು. ನೋ ಒನ್ ಕ್ಯಾನ್ ಟ್ರಾನ್ಸ್ಫರ್ ಎ ಬೆಟರ್ ಟೈಟಲ್ ದೆನ್ ಈ ಇನ್ಸೆಲ್ಫ್ ಆ್ಯಸ್
ಎಕ್ಸ್ಪ್ಲೈನ್ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ಗೈಸ್. ಸೊ ಗೈಸ್ ವಾಯ್ಸ್ ಏನಾದರೂ ಸ್ಪೀಡ್ ಆಯಿತು ಅಂತಂದರೆ ದಯವಿಟ್ಟು ಸ್ವಲ್ಪ ಸ್ಲೋಗೆ ನೀವು ಸೆಟ್ಟಿಂಗ್ಸಲ್ಲಿ ಇಟ್ಕೊಂಡು ವೀಡಿಯೋನ ನೋಡಿ ಗೈಸ್, ಓಕೆನಾ? ಹೇಗೆ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಟ್ಲೀಸ್ಟ್ ಒಂದು ನೂರು ವ್ಯೂಸ್ ಆದರೂ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 100 ವ್ಯೂಸ್ ಆಯಿತು ಅಂದರೆ 50 ಜನ ಆದರೂ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ಇಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದು. ಪ್ಲೀಸ್ 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 ಪ್ಲೀಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದರೆ, ಈಗ ರೈಟ್ಸ್ ಆಫ್ ಅನ್ಪೇಯ್ಡ್ ಸೆಲ್ಲರ್ ನೋಡೋದು. ಡಾಕ್ಟರ್ ಲೈಫ್ ಆಫ್ KVT ಎಂಟರ್ ಗೈಸ್. ಈ ಕ್ವಶನ್ನು 5th ಚಾಪ್ಟರ್ಲಿ ನಿಮಗೆ 200% ಹೇಳ್ತೀನಿ ಇದೇ ಕ್ವಶನ್ ಬರೋದು ಗೈಸ್. ಏನಾದರೂ ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್ ಆದರೂ ಕೇಳ್ಬೋದು ಅಥವಾ KVT ಎಂಟರ್ ಅಂತ ಅಂದ್ಬಿಟ್ಟು 16 ಮಾರ್ಕ್ಸ್ಗಾದರೂ ಕೇಳ್ಬೋದು ಗೈಸ್. ಸೊ ಅದನ್ನು ಕ್ವಶನ್ಗೆ ಕೇಳ್ತಾರೆ. ಮತ್ತು ರೆಮಿಡೀಸ್ ಅವೈಲಬಲ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಕೇಳ್ತಾರೆ. ಸೊ ಓಕೆನಾ, ಇದೆಲ್ಲ ನೆಕ್ಸ್ಟು ನಿಮಗೆ ಸ್ಟಾಪೇಜ್ ಇವೆಲ್ಲ ಕ್ವಶನ್ಸು ನಿಮಗೆ ಶಾರ್ಟ್ ನೋಟ್ಸ್ಗೆ ಕೇಳ್ತಾರೆ ಗೈಸ್. ಯಾವುದೇದಂದರೆ ಎಕ್ಸ್ಪ್ಲೈನ್ ದ ಕಂಡೀಷನ್ಸ್ ಆರ್ ವಾರಂಟೀಸ್, ಕೈಂಡ್ಸ್ ಆಫ್ ಗ್ಯಾರಂಟಿ, ಎಕ್ಸ್ಪ್ಲೈನ್ ಬೈಯರ್ ಡ್ಯೂಟೀಸ್, ಲೈಬಿಲಿಟಿ ಆಫ್ ಶೂರಿಟಿ, explain action for price, explain stoppage in transit, explain types of partners, explain personal liability of an agent, explain sub agent. ಸೊ ಇದಿಷ್ಟು ನಿಮಗೆ ಶಾರ್ಟ್ ನೋಟ್ಸ್ಗೆ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸು ಗೈಸ್. ಲಾಸ್ಟ್ ಟೈಮು ಕೂಡ ನಿಮಗೆ ಕೈಂಡ್ಸ್ ಆಫ್ ಗ್ಯಾರಂಟಿ ಅಥವಾ ರೈಟ್ಸ್ ಆಫ್ ಎನ್ ಏಜೆಂಟ್ ನೋಡಿ ಲಾಸ್ಟ್ ಟೈಮ್ KVT ಎಂಟರ್ ಶಾರ್ಟ್ ನೋಟ್ಸ್ ಕೇಳಿಬಿಟ್ಟಿದ್ರು. ಸೊ ಈ ರೀತಿ ಹೇಳೋದಕ್ಕಾಗೋದಿಲ್ಲ. ಸೊ ಇದಿಷ್ಟು ನಿಮಗೆ ಕಾಂಟ್ರಾಕ್ಟ್ ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಗೈಸ್. ಕಾಂಟ್ರಾಕ್ಟ್ ಟು ಇಂಪಾರ್ಟೆಂಟ್ ಕ್ವಶನ್ಸ್. ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ನೋಟ್ಸ್ ಬೇಕಂದರೆ ಗೊತ್ತಲ್ಲ, ಈಗ ಆಲ್ರೆಡಿ ವೀಡಿಯೋ ಹೇಳಿದ್ದೀನಿ. ಸೊ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಪ್ರತಿಯೊಂದು ದಿನಾನೂ ಇನ್ನು ಮಿಕ್ಕಿರೋ 5 ಸಬ್ಜೆಕ್ಟ್ ಬಗ್ಗೆಯೂ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ವೀಡಿಯೋನ ನಿಮ್ಮ ಕಾಲೇಜ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಗೈಸ್. ಇಷ್ಟೇ ವೀಡಿಯೋ, ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.